ಬಹುತೇಕ ನಾವೆಲ್ಲರೂ ದತ್ತ ಅಂತಂದ್ರೆ ದದಾತಿ ಇತಿ ದತ್ತ, ಆ ದತ್ತನಿಗೆ ನಮಗೆ ಏನು ಬೇಕೋ ಅದೆಲ್ಲವನ್ನ ಕೊಡ್ತಕ್ಕಂಥ ಸಾಮರ್ಥ್ಯ ಅದು. ಅದಕ್ಕಾಗಿಯೇ ಮಹಾತ್ಮರಿಗೆ ಏನಂತ ಕರ್ಕೊಂಡು ಬರ್ತಾರೆ ಅಂತಂದರೆ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಸ್ವರೂಪರು ಅಂಥೇಳಿ ಕರ್ಕೊಂಡು ಬರ್ತಾರೆ. ಹೀಗೆ ದತ್ತ ಸಾಮಾನ್ಯನಾದಂಥ ಅವತಾರಿ ಪುರುಷನಲ್ಲ ಅನ್ನೋದನ್ನು ಇಡೀ ಜಗಜ್ಜಾಹಿರದ ಅನುಸೂಯೆ ಮತ್ತು ಅತ್ರಿ ಮಹರ್ಷಿಯ ಸುಪುತ್ರನಾಗಿ ಗುರುತಿಸಿಕೊಂಡಂಥ ದತ್ತಾತ್ರೇಯ ಒಳಗ ಏನದ ನೋಡಿರೇನ್ರಿ? ಸರಸ್ವತಿ ಕೈ ಒಳಗೆ ಏನದ ರೀ? ವೀಣಾ ಅದ. ವೀಣಾ, ಆ ವೀಣಾ ಯಾಕದ ರೀ? ವೀಣಾ ಯಾಕೆ ನಿಮ್ಮ ಕೈಯಾಗೆ ಯಾಕಿಲ್ಲ? ಆಕಿ ಕೈಯಾಗೆ ಯಾಕೆ? ಬ್ರಹ್ಮಗೆ ಬೇಸರ ಆಯಿತು ಅಂತಂದ್ರೆ ಸರಸ್ವತಿ ಏನು ಮಾಡ್ತೀಳಂತ? ವೀಣಾ ಬಾರ್ಸಕ್ಕೆ ಚಾಲು ಮಾಡ್ತಿಳತ್, ಬೇಸರ ಉಡಬಾರ್ದು ಅಂತೇಳಿ. ಹಂಗೆ ಈಗ ನಿಮ್ಗೆಲ್ಲರಿಗೂ ಬೇಸರ ಆಗ್ಯದ. ಇಟ್ಟು ತನ ಅವರು ವೀಣಾ ಬಾರ್ಸಂಗೆ ಬಾರ್ಸ್ಯಾರ, ಇನ್ನು ಅವ್ರದ್ದು ಸ್ಟಾಪ್ ಆಯಿತು. ಇನ್ನು ಮತ್ತೆ ಎರಡು ಮಾತು ಹೇಳ್ತೀನಿ, ಎರಡು ಮಾತುಗಳು. ದತ್ತ ಜಯಂತಿ ಬಗ್ಗೆ ವರ್ಷ ನೀವೆಲ್ಲರೂ ಕೇಳ್ತೀರಿ, ಅದ್ರ ಬಗ್ಗೆ ಏನು ಭಾಳ ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ. ಈ ದತ್ತ ಜಯಂತಿಯನ್ನು ನಾವು ಯಾಕೆ ಆಚರಣೆ ಮಾಡಬೇಕು ಅಂತಂದರೆ ಸಮಾಜ ಸುರಕ್ಷಿತವಾಗಿರಲಿಕ್ಕೆ ನಾವು ಮಾಡಲೇಬೇಕಾಗ್ತದೆ. ಸಮಾಜ ಸುರಕ್ಷಿತವಾಗಿರಬೇಕು ಅಂತಂದ್ರೆ ಏನಿರ್ಬೇಕ್ರಿ? ಕೆಲವೊಬ್ಬರು ಕೆಲವೊಂದು ನಿಯಮಗಳನ್ನು ಅವಶ್ಯವಾಗಿ ಪಾಲನೆ ಮಾಡಬೇಕೇ ಆಗ್ತದೆ. ಅಂದ್ರೇನು? ಈಗೆಲ್ಲ ನೀವೆಲ್ಲರೂ ತಾಯಂದಿರಿದ್ದೀರಿ. ಈ ತಾಯಂದಿರು ಅಂತೇನಿದ್ದೀರಿ, ನೀವು ಕೂಡ ನಿಮ್ಮ ಧರ್ಮವನ್ನು ಎಂದೂ ಬಿಡಬಾರ್ದು. ಗುರುಗಳು ಕೂಡ ತಮ್ಮ ಗುರುತ್ವವನ್ನು ಎಂದೂ ಬಿಡಬಾರ್ದು. ಮನುಷ್ಯರು ಕೂಡ ಮನುಷ್ಯತ್ವವನ್ನು ಎಂದೂ ಬಿಡಬಾರ್ದು. ಅದರ ಸಲುವಾಗಿ ಈ ಒಂದು ಇಂಥ ಧರ್ಮದ ಆಚರಣೆಗಳು ನಮ್ಮ ಜಗತ್ತಿನೊಳಗೆ ಪ್ರಚಲಿತವಾಗಿ ಅದಾವು. ಅಂದ್ರೆ ಏನ್ರಿ? ಸಮಾಜ ಕೆಟ್ಟು ಹೋಗೋ ಕಾರಣ ಏನು ಅಂತಂದ್ರೆ ಧರ್ಮದ ಉಲ್ಲಂಘನೆ. ಇವತ್ತು ನಾವೆಲ್ಲರೂ ಮನೆಯಿಂದ ಹೊರಗೆ ಹೊಂಟೇವ ಅಂತಂದ್ರೆ ಮೊಬೈಲ್ ಒಳಗೆ ಚಾರ್ಜ್ ಅದ ಇಲ್ಲತ್ ನೋಡ್ತೀವಿ ನಾವೆಲ್ಲ, ಹೌದಿಲ್ರಿ? ಮೊದಲೆಲ್ಲ ಹೆಂಗಿತ್ತು ಅಂತಂದ್ರೆ ಮನೆಯಿಂದ ಹೊರಗೆ ಹೊಂಟ್ರಂತಂದ್ರೆ ತಂದೆ ತಾಯಿಗೆ ನಮಸ್ಕಾರ ಮಾಡೋದು, ಹಿರಿಯರಿಗೆ ನಮಸ್ಕಾರ ಮಾಡಿ ಹೊರಗೆ ಬೀಳ್ತಿದ್ರು. ಇದು ಯಾರೇ ಮಾಡ್ತೀರೇನ್ರಿ ನೀವು ಇವತ್ತು? ಯಾಕೆ? ಕಾಲಮಾನ ಭಾಳ ಬದಲಾಗಕತ್ತಾವ, ಸಂಸ್ಕಾರ ಸಂಸ್ಕೃತಿಗಳು ಭಾಳ ಬದಲಾಗಕತ್ತಾವ. ಇವತ್ತು ನಮಗೆ ಎಂಥ ಒಂದು ಆತ್ಮವಿಶ್ವಾಸದ ಕೊರತೆ ಅದ ಅಂತಂದ್ರೆ ನಮ್ಮ ಜೀವನದೊಳಗೆ ನಾವು ಶಾಂತಿಯಿಂದ ಇದ್ದೀವಿ ಅಂಥೇಳಿ ಯಾರೂ ಎದೆ ತಟ್ಟಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವಾತಾವರಣ ನಿರ್ಮಾಣ ಆಗ್ಯದ, ಅಷ್ಟು ಕಲುಷಿತವಾದಂಥ ವಾತಾವರಣ. ನಮಗೆಲ್ಲ ಮೊಬೈಲ್ ಸೆಟ್ ಅದಾವ, ಸೋಫಾ ಸೆಟ್ ಅದಾವ, ಎಲ್ಲ ಸೆಟ್ ಇದ್ರೂ ಮೈಂಡ್ ಅಪ್ಸೆಟ್ ಆಗಿ ಯಾಕೆ ಮನೋರೋಗಿಗಳಂತೆ ನಾವು ಆಗಿದ್ದೀವಿ ಅಂತಂದರೆ ಅದಕ್ಕೆಲ್ಲ ಒಂದು ಧರ್ಮ, ಜ್ಞಾನ, ಸಂಸ್ಕಾರದ ಕೊರತೆ. ನಾವೆಲ್ಲರೂ ಆತ್ಮವಿಶ್ವಾಸವನ್ನು ಕಳ್ಕೋಬಾರ್ದು ಜೀವನದೊಳಗೆ. ಇವತ್ತು ನಮ್ಮ ಚಂದ್ರಶೇಖರ್ ಕುರಿಯವರು ಕೆಲವೊಂದು ತಿಂಗಳ ಹಿಂದೆ ಅವರಿಗೆ ಆರಾಮಿರಲಿಲ್ಲ. 86-90 ಸಮೀಪ ಬಂದಾರವರು. ಇನ್ನೂ ಆದ್ರೂ ಶ್ರೀಶೈಲಕ್ಕೆ ಹೋಗ್ತಾರವರು. ಅವ್ರಿಗೆ ಎಂಥ ಒಂದು ಆತ್ಮವಿಶ್ವಾಸದ ಅಂತಂದರೆ ಕೆಲವೊಬ್ಬರು ಎದೆ ಹೊಡ್ಕೊಂಡು ಸಾಯ್ತಾರೆ ಏನ್ರಿ ಒಂದು ಜಡ್ಡು ಬಂದ್ರೆ, ಹೌದಿಲ್ರಿ? ಆದ್ರೆ ಅವರು 90ರ ಒಂದು ಸಮೀಪಿದ್ದಂಥ ಇಳಿ ವಯಸ್ಸಿನೊಳಗೂ ಕೂಡ ಆ ದತ್ತನ ಮೇಲೆ ಎಂಥ ನಂಬಿಕೆ ಇಟ್ಕೊಂಡಾರ ನೋಡ್ರಿ. ಆ ನಂಬಿಕೆಯಿಂದಾನೇ ಅವರು ಅನಾರೋಗ್ಯದಿಂದ ಪಾರಾಗಿ ಇನ್ನೂ ಆದ್ರೂ ಶ್ರೀಶೈಲಕ್ಕೆ ನಡ್ಕೊತ ಹೋಗ್ತೀನಿ ಅಂತಾರೆ ಅವರು. ಇದೆಂಥ ಆತ್ಮವಿಶ್ವಾಸ ವಿಚಾರ ಮಾಡ್ರಿ. ಒಂದ್ಸಲ ಗುಬ್ಬಿ ಕೇಳ್ತತ್ತ. ಗುಬ್ಬಿ ಏನು ಕೇಳ್ತತ್ತಂದ್ರೆ ಈ ಜೇನು ಹುಳ ಇರ್ತಾವಲ್ರಿ, ಜೇನು ಹುಳುಗಳು, ಆ ಹುಳುಗಳಿಗೆ ಆ ಗುಬ್ಬಿ ಕೇಳ್ತತ್ತ, ನೀವು ಎಷ್ಟು ಹುಚ್ಚಿದ್ದೀರಿ ಅಂತಂದ್ರೆ ನೀವೆಲ್ಲ ಜೇನು ತಯಾರು ಮಾಡಿ ಗೋಳೆ ಮಾಡಿ ಇಡ್ತೀರಿ, ಒಂದೇ ಕ್ಷಣದೊಳಗೆ ಯಾವನೋ ಒಬ್ಬ ತೊಗೊಂಡು ಹೋಗ್ಬಿಡ್ತಾನೆ, ನೀವು ಮಾಡಿದ್ದೆಲ್ಲ ವ್ಯರ್ಥ ಆಗಿಬಿಡ್ತಲ್ಲ, ಇದು ಎಷ್ಟು ಮೂರ್ಖತನ ಅಂಥೇಳಿ ಗುಬ್ಬಿ ಕೇಳ್ತಂತ.
ಆವಾಗ ಜೇನು ಹುಳು ಹೇಳುತ್ತಂತೆ, ಜೇನು ಹುಳು ಏನು ಹೇಳ್ತಂತಂದ್ರೆ, ಆ ಮನುಷ್ಯ ಏನು ಕಳ್ಳ, ನಂದೆಲ್ಲ ಏನು ಒಂದು ಸಂಪತ್ತು ಅಂಥೇಳಿ ಒಂದು ಮಧುರವಾದಂಥ ನನ್ನ ಒಂದು ಆಸ್ತಿ ಅಂಥೇಳಿ ನಾ ಏನು ಗೋಳೆ ಮಾಡಿದ್ದ ಅವನಿಗೆ ಕದೆದು ಒಂದೇ ಗೊತ್ತು. ಆದರೆ ಆ ಮಧುರತೆ, ಆ ಜೇನನ್ನು ತಯಾರು ಮಾಡ್ತಕ್ಕಂಥ ಶಕ್ತಿ ಆ ಮೂರ್ಖ ಮನುಷ್ಯನಿಗೆ ಇಲ್ಲ. ಅದು ಕೇವಲ ಶಕ್ತಿ ಇದ್ದಿದ್ದು ನನಗೆ ಮಾತ್ರದ ಅಂಥೇಳಿ ಜೇನು ಹುಳ ಹೇಳ್ತಂತ. ಅದು ಹೋದ್ರೆ ಹೋಗಲಿ, ಆದ್ರೆ ಮತ್ತೆ ನಾನು ಜೇನನ್ನು ತಯಾರು ಮಾಡ್ತೀನಿ ಅನ್ನತಕ್ಕಂಥ ಒಂದು ವಿಶ್ವಾಸದ ಮಾತು ಏನು ಹೇಳ್ತು ಅಂತಂದ್ರೆ ಆ ಜೇನು ಹುಳ ಹೇಳ್ತ್ರಿ. ಹಾಂಗೆ ನಮ್ಮ ಜೀವನದೊಳಗೆ ಏನೇ ಕಳ್ಕೊಂಡ್ರು, ಎಂಥ ಒಂದು ದೊಡ್ಡ ಆಘಾತಗಳಾದ್ರೂ, ನಮ್ಮ ಜೀವನದೊಳಗೆ ದುಃಖ ದುಮ್ಮಾನಗಳು ಬಂದ್ರೂ ನಾವು ಆತ್ಮವಿಶ್ವಾಸವನ್ನು ಇಟ್ಕೊಂಡು ಬದುಕಬೇಕು ಅಂತಂದ್ರೆ ಅದಕ್ಕೆ ಪರಮಾತ್ಮನ ಕೃಪೆ ಅವಶ್ಯವಾಗಿ ಬೇಕಾಗ್ತದೆ. ನೀವೆಲ್ಲರೂ ತಲೆಯಾಗಿ ಇಟ್ಕೋಬೇಕು. ನಮಗೆಲ್ಲನೂ ಅದ ಅಂಥೇಳಿ ಏನೇನೋ ಮಾಡಕ್ಕೆ ಹೋದ್ರೂ ಪರಮಾತ್ಮನ ಕೃಪೆ ಇರಲಿಲ್ಲ ಅಂತಂದ್ರೆ ನಾವು ಅದನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ನಮ್ಮಲ್ಲಿ ಎಂಥ ಒಂದು ಸಂಸ್ಕಾರಗಳಿರಬೇಕು, ಎಂಥ ಸಂಸ್ಕಾರಗಳಿರಬೇಕು. ಇವತ್ತು ನಾವು ರಾವಣನ ಹೆಸರು ಕೇಳ್ತೀವಿ, ಹೌದಿಲ್ರಿ? ರಾವಣನ ಹೆಂಡತಿ ಯಾರ್ರಿ? ರಾವಣನ ಹೆಂಡತಿ ಮಂಡೋದರಿ. ರಾವಣ ರಾಮ ಯುದ್ಧ ಮಾಡಾಕತ್ತಿದ್ರು. ರಾವಣ ಯುದ್ಧ ಮಾಡುವಾಗ ಒಂದು ದಿವಸ ಹೊತ್ತ ಮುಣುಗ್ತ್ರಿ. ಯುದ್ಧ ಮಾಡುವಾಗ ರಾಮ ಹೇಳ್ತಾನೆ, ರಾವಣ ಇವತ್ತಿಷ್ಟಕ್ಕೆ ನಿಲ್ಲಿಸು, ಹೋಗಿ ಮನೆಗೆ ಆರಾಮಾಗಿ ನಿದ್ದೆ ಮಾಡಿ ನಾಳೆಗೆ ಮತ್ತೆ ಯುದ್ಧಕ್ಕೆ ಬಾ ಅಂಥೇಳಿ ಯಾರು ಹೇಳ್ತಾರ ಅಂತಂದರೆ ರಾಮ್ ಅಂತಾನೆ. ಅವಾಗ ಅವ ಹೋಗ್ತಾನೆ ಮನೆಗೆ. ಅವತ್ತು ರಾತ್ರಿ ನಿದ್ದಿನೇ ಬರಲಿಲ್ಲ ರೀ ಅವನಿಗೆ. ಅವತ್ತು ರಾತ್ರಿ ನಿದ್ದಿನೇ ಬರಲಿಲ್ಲ. ಆಕೆ ಹೆಂಡ್ತಿ ಕೇಳ್ತಾಳ ಮಂಡೋದರಿ, ಏನಂತ ಕೇಳ್ತಾಳ ಅಂತಂದರೆ, ಏನ್ರಿ ನೀವು ರಾಮನ ಜೊತೆ ಯುದ್ಧ ಮಾಡಾಕತ್ತೀರಿ, ನೀವೇನು ಅವನ ಜೊತೆ ಯುದ್ಧ ಮಾಡಿ ಅವನು ಬಾಣದ್ದು ಏನು ಚಿಂತೆ ಮಾಡಾಕತ್ತೀರೇನು? ಅವನ ಬಾಣದೊಳಗೆ ಅಂಥ ಶಕ್ತಿ ಅದ ಏನು ಅಂಥೇಳಿ ಮಂಡೋದರಿ ಕೇಳಿದ್ರೆ, ಅವಾಗ ರಾವಣ ಅಂದ, ಅವನು ಬಾಣದೊಳಗೆ ಶಕ್ತಿ ಇಲ್ಲ, ಅವನ ವಾಣಿ ಒಳಗೆ ಶಕ್ತಿ ಅದ ಅಂತಂದಂತ. ವಿಚಾರ ಮಾಡ್ರಿ, ನಮ್ಮ ಮಾತು ಒಂದು ಬಾಣದಕ್ಕಿಂತಲೂ ಶ್ರೇಷ್ಠ ಅನ್ನೋದನ್ನು ನಾವೆಲ್ಲರೂ ವಿಚಾರ ಮಾಡಬೇಕು. ಆಕಿ ಅಷ್ಟು ಕೇಳೋದು ಕೂಡಲೇ ರಾವಣ ಅಂದಲಿದು, ಅವನು ಬಾಣಿಂದ ಭಯ ಇಲ್ಲ ನನಗೆ, ಅವನು ವಾಣಿ ಭಯ ಅದ ಅಂಥೇಳಿ ಅಂದಂತ. ಅವ ಎಂದೂ ಯಾರಿಗೂ ಅವಮಾನ ಮಾಡಿ ಮಾತಾಡಿದ್ದು ಇತಿಹಾಸ ಇಲ್ಲ. ಯಾರದ್ರಿ? ರಾಮಂದು. ರಾವಣ ಸತ್ತ, ರಣಭೂಮಿ ಒಳಗೆ ಸತ್ತ ಕೂಡಲೇ ಮಂಡೋದರಿ ಓಡೋಡಿ ಬರ್ತಾಳೆ. ಗಂಡ ಸತ್ತು ಕೂಡಲೇ, ರಾವಣ ಸತ್ತು ಕೂಡಲೇ ಬಂದು ಕೂಡಲೇ ಮಾತಾ ಮಂಡೋದರಿ ನಮಸ್ಕಾರ ಅಂತ. ನೀವು ಯಾರು? ರಾಮ. ತಾಯಿ ಮಂಡೋದರಿ ನಮಸ್ಕಾರ ಅಂತಂದರೆ ಆವಾಗ ಮಂಡೋದರಿ ಕಣ್ಣ ನೀರು ತೆಗಿತಾಳ. ಆವಾಗ ಒಂದು ಮಾತು ಹೇಳ್ತಾಳೆ ಆಕಿ, ಈ ಜಗತ್ತಿನೊಳಗೆ ಪತಿವ್ರತಾ ಶಕ್ತಿ ಎಂಥದ ಅದ ಅನ್ನೋದು ಅನಸೂಯ ಎಂದು ಕೇಳ್ತೀವಿ. ಅದ್ರ ಜೊತೆ ನೀಲಕಂಠ, ವಿಷಕಂಠ, ನಂಜುಂಡ, ಶಿವ ಯಾವ ಒಂದು ಹಾಲಾಹಲ ವಿಷವನ್ನು ಕುಡಿಯುವಾಗ ಪಾರ್ವತಿಯ ಒಂದು ಪತಿವ್ರತಾ ಶಕ್ತಿಯಿಂದ ಅದನ್ನು ತಡಿ ಹಿಡದಲ್ಲ, ಅವಾಗೆ ಎಲ್ಲ ಜೀವಜಂತುಗಳು ಸುರಕ್ಷಿತವಾಗಿ ಇರ್ಲಿಕ್ಕೆ ಸಾಧ್ಯ ಆಯಿತು. ಹಿಂಗೆ ಪತಿವ್ರತಾ ಶಕ್ತಿ ನಂದು ಹೆಂಗಿತ್ತು ಅಂತಂದ್ರೆ, ಸ್ವತಃ ಬ್ರಹ್ಮ ವಿಷ್ಣು ಮಹೇಶ್ವರರು ಬಂದು ಯುದ್ಧ ಮಾಡಿದರೂ ಕೂಡ ನನ್ನ ಗಂಡ ರಾವಣ ಎಂದೂ ಸೋಲ್ತಿರ್ಲಿಲ್ಲ. ಅಂತಹ ಪತಿವ್ರತ ನಂದು. ಆದ್ರೂ ಅವ ಸೋಲ್ಬೇಕಾಯ್ತಲ್ಲ, ಯಾಕೆ ಅಂಥೇಳಿ ಅಂದ್ರೆ ಆಕೆ ಮಂಡೋದರಿ ಹೇಳ್ತಾಳೆ, ಜಗತ್ತಿನೊಳಗೆ ನಿನ್ನ ಚಾರಿತ್ರ್ಯ ಏನದಲ್ಲ, ಈ ಚಾರಿತ್ರ್ಯಕ್ಕಾಗಿ ನನ್ನ ಪತಿಯ ಮರಣವನ್ನು ನಾನೇ ಬಯಸಿದ್ದೀನಿ. ನೋಡ್ರಿ, ಚಾರಿತ್ರ್ಯದ ಮುಂದೆ ಜಗತ್ತಿನೊಳಗೆ ಯಾವ ಒಂದು ಶಕ್ತಿಗಳು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನ ಅದ ಅಂತಂದ್ರೆ ಬರೇ ನಾವು ಹುಟ್ಟಿ ಬಂದು ಏನೇನೋ ಮಾಡಿ ಟೈಮ್ ಪಾಸ್ ಮಾಡಿ ಹೋಗೋದಲ್ಲ, ಮಸ್ತ್ ಮಜಾ ಮಾಡಿ. ಇದು ನಾವು ಎದಕ್ಕೆ ಬಂದೀವಿ ಅಂತಂದರೆ, ಹ್ಯಾಂಗ ಪತಿವ್ರತಾ ಶಿರೋಮಣಿಯಾದಂಥ ಮಂಡೋದರಿಯು ಕೂಡ ಒಂದು ಒಳ್ಳೆಯ ಚಾರಿತ್ರ್ಯದ ಮುಂದೆ ಸೋಲಲಿಕ್ಕೆ ಆಕೆ ಇಚ್ಛೆ ಮಾಡ್ದಳಲ್ಲ, ಹಂಗೆ ನಮಗೆ ಏನಿದ್ರು ಕೂಡ ನಮಗೆ ಸಂಪತ್ತದ ಅಂಥೇಳಿ ಸೊಕ್ಕಿಲೆ ಮೆರ್ಯಾಕೆ ಹೋಗಬಾರ್ದು. ನಮಗೆ ಆಸ್ತಿ ಪಾಸ್ತಿ ಅದ ಅಂಥೇಳಿ ಗರ್ವಿಷ್ಠರಾಗಬಾರ್ದು. ನಮ್ಮಲ್ಲಿ ಮಕ್ಕಳು ಮರಿ ಅತಿಥಿ ಅಭ್ಯಾಗತರು ಭಾಳ ಜನ ಅದಾರ ಅಂಥೇಳಿ ಏನೇನೋ ತಿಳ್ಕೊಂಡು ಅಹಂಭಾವಿಗಳಾಗಬಾರ್ದು.
ಇದು ನಮ್ಮ ಒಂದು ಸಂಸ್ಕಾರ ಹೆಂಗಿರಬೇಕು ಅಂತಂದರೆ ಸದಾ ಪರಮಾತ್ಮನ ಮಾರ್ಗದೊಳಗೆ ಸಚ್ಚಾರಿತ್ರ್ಯವನ್ನು ಬೆಳೆಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಜಗತ್ತಿನೊಳಗೆ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಅಂತಂದ್ರೆ ನಮ್ಮ ಚರಿತ್ರೆ ಅದು. ನಾವು ಹುಟ್ಟು ಸಾವುಗಳನ್ನು ಗಣನೆ ಮಾಡೋದಿಲ್ಲ, ಚರಿತ್ರೆಯನ್ನು ಗಣನೆ ಮಾಡ್ತೀವಿ. ಎಷ್ಟು ವರ್ಷ ಬದುಕದ ಅಂಥೇಳಿ ಮುಖ್ಯ ಅಲ್ಲ, ಎಷ್ಟು ವರ್ಷ ಹೆಂಗೆ ಬದುಕಲಿ, ಆದ್ರೆ ಆತ ಚಾರಿತ್ರ್ಯವಂತನೋ ದುಶ್ಚಾರಿತ್ರ್ಯವಂತನೋ ಇದು ಬಹಳ ಮುಖ್ಯದ. ಅದಕ್ಕಾಗಿ ನಮ್ಮ ಜೀವನದೊಳಗೆ ಬಂದೀವಿ ಅಂತಂದರೆ ಏನೋ ಭಾಳ ದಿವಸ ಇರಾಕ ಬಂದಿಲ್ಲ. ಇಲ್ಲಿ ನಮಗೆಲ್ಲ ತಲೆ ಕೊಟ್ಟಾನ ದೇವರ ಅಂತಂದರೆ ಕಟ್ಟಿಂಗ್ ಮಾಡ್ಕೊಳ್ಳೋಕೆ ಕೊಟ್ಟಿಲ್ಲ, ಟೊಪ್ಪಿಗೆ ಹಾಕೊಳ್ಳೋಕೆ ಕೊಟ್ಟಿಲ್ಲ, ರುಮಾಲ್ ಸುತ್ತ ಕೊಟ್ಟಿಲ್ಲ. ಇದು ತಲೆ ಎದಕ್ಕೆ ಕೊಟ್ಟಾನ ಪರಮಾತ್ಮ ಅಂತಂದ್ರೆ ವಿಚಾರ ಮಾಡಕ್ಕೆ ಕೊಟ್ಟಾನ. ನಾವು ವಿಚಾರ ಮಾಡಿ ಬದುಕಬೇಕಾಗ್ಯದ. ಇವತ್ತು ದತ್ತ ಜಯಂತಿ 21 ವರ್ಷದಿಂದ ಮಾಡಾಕತ್ತಾರ ಅಂತಂದ್ರೆ ಊರೊಳಗೆ ಎಷ್ಟು ಜನ ಅದಾರ? ಇವ್ರೊಬ್ಬರೇ ಯಾಕೆ ಮಾಡ್ಬೇಕ್ರಿ? ಊರೊಳಗೆ 5-6 ಸಾವಿರ ಗಟ್ಟಲೆ ಜನ ಇರ್ಬೋದು. ಚಂದ್ರಶೇಖರ್ ಕುರಿ ಅವರು ತೋಟದೊಳಗೆ ಅದು ಯಾಕೆ ಮಾಡಬೇಕು? ಎಲ್ಲರಿಗೆ ಎಲ್ಲನೂ ಮಾಡಕ್ಕೆ ಬರಲ್ರಿ, ಕೆಲವೊಬ್ಬರಿಗೆ ಕೆಲವೊಂದು ಮಾಡಕ್ಕೆ ಬರ್ತದೆ. ಒಬ್ಬ ಅಣ್ಣ ಏನು ಮಾಡ್ತಿದ್ದ, ಊರಾಗೆಲ್ಲ ನ್ಯಾಯ ಸತ್ರ ಕೆಟ್ರ ಎಲ್ಲದಕ್ಕೂ ಅವನೇ ಮುಂದೆ ನಿಂತು ಎಲ್ಲ ಊರಾಗೆಲ್ಲ ಅವ ಬಗೆಹರಿಸ್ತಿದ್ದ. ಅವಾಗ ತಮ್ಮನ ಹೆಣ್ತಿ ಹೋಗ್ಬೇಕಿದ್ಳು, ಏನ್ರಿ ನಿಮ್ಮ ಅಣ್ಣ ಎಲ್ಲಿ ಬೇಕಾದಲ್ಲಿ ತಾನೇ ಮುಂದಾತಾನ, ಏನು ಬೇಕಾದ ಮಾಡ್ಕೋ ತಿರ್ಗಾಡ್ತಾನ, ಅವನೇ ಊರೊಳಗೆ ಹೌದು ಅನಿಸ್ಕೊತಾನ, ನಿಮಗೇನಾಗ್ಯದ ನೀವು ಮಾಡಿರಲ್ಲದು ಅಂಥೇಳಿ ತಮ್ಮನ ಹೆಣ್ತಿ ಅಂದಳ್ರಿ. ತಮ್ಮನ ಹೆಣ್ತಿ ಅಂದ ಕೂಡಲೇ ಅವ ಏನಂದ, ಹಂಗಿದ್ರೆ ನಾ ಏನು ಮಾಡ್ಬೇಕಂದ. ಯಾರ ಮಾತು ಕಿವ ಹೋಗಲ್ರಿ, ಹೆಣ್ರ ಮಾತು ಭಾಳ ಲಘು ಹೋತಾವಂತ. ಏನು ಮಾಡೋದು? ಅವ ಏನು ಮಾಡ್ಬೇಕಂದ ಕೂಡಲೇ ಆಕೆ ಹೇಳಿದಲ್ರಿ, ನೀವು 1 ತಿಂಗಳ ಕೆಲಸ ಮಾಡೋದು ಬಿಟ್ರಿ, ಹೊಲ್ದಂದು ಏನೇನು ನಿಮ್ಗೆ ಯಾವಾಗ ಕೆಲಸಗಳು ಅವೇ ಕೆಲಸ ಎಲ್ಲ ಬಿಟ್ಟು ಕೂತ್ರಿ ಅಂತಂದರೆ ಅವಾಗ ವಿಚಾರ ಮಾಡ್ತಾನೆ ನಿಮ್ಮ ಅಣ್ಣ. ಇಷ್ಟಂದು ಕೂಡಲೇ 1 ತಿಂಗಳು ಕೆಲಸನೇ ಮಾಡಲಿಲ್ಲರಿ ತಮ್ಮ, ಯಾವ ಕೆಲಸನೂ ಮಾಡಲಿಲ್ಲ. ಯಾಕೋ ತಮ್ಮ ಹಿಂಗೆ ಕೂತಿದೆಯಲ್ಲ ಕೆಲಸ ಮಾಡ್ಲಾರಿ ಹಿಂಗ್ಯಾಕ ಅಂದ ಕೂಡಲೇ ಅವ ಅಂದ, ಎಲ್ಲನೂ ನೀನೇ ಮಾಡ್ಕೊತ ಹೊಂಟಿದ್ದೀನಿ, ನಾ ಯಾವಾಗ ಮಾಡಬೇಕು ಅಂತಂದ ಅವನ ತಮ್ಮ. ಊರಾಗೆಲ್ಲ ಬರೀ ಸತ್ರ ಕೆಟ್ರ ಲಗ್ನ ಮುಹೂರ್ತ ವಾರ ತಿಥಿ ಎಲ್ಲ ನೀನೇ ನೋಡ್ಕೊಂಡು ಹೋಗ್ತಿ, ನಾನು ಹೌದು ಅನ್ಸ್ಕೋಬೇಕಲ್ಲ. ಹಾಗಿದ್ರೆ ಏನು ಮಾಡ್ತಿ? ನಾನು ನಿಂದು ನೋಡಿ ಕಲಿಬೇಕು, ಕಲಿತು ನಾನು ಹೌದು ಅನ್ಸ್ಕೋಬೇಕು. ಹಾಗಿದ್ರೆ ಬಾ ನನ್ನ ಜೋಡಿ ಬಾ ಅಂತಂದು ಕೂಡಲೇ ಅವ ತಮ್ಮ ಹೋದ್ರಿ ಅಣ್ಣನ ಜೋಡಿ. ದೊಡ್ಡ ಗೌಡನ ಹೆಣ್ತಿ, ದೊಡ್ಡ ಗೌಡನ ಅವ್ವ, ಹೀಗೆಲ್ಲ ಇದ್ದೇ ಇರ್ತಾರೆ ಊರಾಗ. ಆ ಊರೊಳಗೆ ಆ ಪ್ರಸಂಗದೊಳಗೆ ಏನಾಗಿತ್ತು ಅಂತಂದ್ರೆ ದೊಡ್ಡ ಗೌಡನವ್ವ ತೀರ್ಕೊಂಡಿದ್ರಲ್ರಿ. ದೊಡ್ಡ ಗೌಡನವ್ವು ತೀರ್ಕೊಂಡಕ್ಕಾರ ಬಾ ನಾನು ಹಿಂದೆ ಅಂತೇಳಿ ಅಣ್ಣ ಕರ್ಕೊಂಡು ಹೋಗಿದ್ದಲ್ಲ. ಇವ ಅಣ್ಣಂದ, ಏನ್ರಿ ಗೌಡ್ರ ನಿಮ್ಮ ತಾಯಿ ಅಂತಂದ್ರೆ ಊರು ತಾಯಿ ಆಗಿದ್ದಳು, ಇಷ್ಟು ದೊಡ್ಡ ಗುಣ, ಏನು ಚಲೋ, ಎಲ್ಲರಿಗೂ ಎಟ್ಟು ಹಚ್ಕೋತಿದ್ದಳು, ಮಕ್ಕಳಂಗೆ ತಿಳ್ಕೊಂಡಿದ್ದಳು. ಹೀಗೆಲ್ಲ ಅವ ಸಂತೋಷ ಆಗುವಂಗೆ ಸ್ವಲ್ಪ ಮಾತು ಹೇಳ್ದ ಅಣ್ಣ. ಇವ ತಮ್ಮ ಅನ್ಬೇಕು, ಏನಂದವ ಗೊತ್ತಾಯ್ತು ಬಿಡು ನನಗೆ ಅಂತಂದವ. ಇಟ್ಟೆ ಅಂತಂದವ. ನಾಳೆಗೆ ನಾ ಇದೆಲ್ಲ ನೋಡ್ಕೊಂಡು ಹೋಗ್ತೀನಿ ತಗೋ ಅಂದ ತಮ್ಮ. ಮುಂದೊಂದು ಥೋಡೆ ದಿವಸ ಹೋಗೋದ್ರೊಳಗೆ ಗೌಡನ ಹೆಣ್ತಿ ಸತ್ತಲ್ರಿ. ಗೌಡನ ಹೆಣ್ತಿ ಸತ್ತಕ್ಕಾರ ಇವ ಒಬ್ಬನೇ ಹೋಗ್ಬೇಕಲ್ಲ ತಮ್ಮ, ನಾನೇ ಕಾರವಾರ ಮಾಡ್ತೀನಿ ಅಂದಿದ್ದ. ಹೋಗಿ ಗೌಡನ ಹೆಣ್ತಿ ಸತ್ತಿದಳು, ಎಲ್ಲ ಮಂದಿ ಕೂಡಿದ್ರು, ಎಲ್ಲ ಮಾಡಿದ್ರು. ಏನ್ರಿ ಗೌಡ್ರ ನಿಮ್ಮ ಹೆಣ್ತಿ ಊರು ಹೆಣ್ತಿ ಇದ್ದಂಗಿದ್ದಳು ಅಂತಂದ. ಇಷ್ಟಂದು ಕೂಡಲೇ ಸುತ್ತಮುತ್ತಿದ್ದವರೆಲ್ಲ ಕೂಡ್ಕೊಂಡು ಎಲ್ಲರೂ ಎಲ್ಲನೂ ಮಾಡಕ್ಕೆ ಬರ್ತದೇನೋ ಮಗನ, ನೀ ಎಂಥವಿದ್ರೇನು ಹೆಂಗಿದ್ರೇನು ನಡಿ ಇಲ್ಲಿದಂಥೇಳಿ ಅಣ್ಣ ಮಾಡ್ತಾ ಅಂಥೇಳಿ ತಮ್ಮ ಮಾಡಕ್ಕೆ ಬಂದಿಯೇನಿ ಅಂಥೇಳಿ ಹೊಡೆದು ಕಳಿಸಿದ್ರಂತ. ಹಂಗೆ ಜಗತ್ತಿನೊಳಗೆ ಎಲ್ಲರೂ ಎಲ್ಲನೂ ಮಾಡ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ. ಕೆಲವೊಬ್ಬರೇ ಕೆಲವೊಂದು ಮಾಡಕ್ಕೆ ದೇವ್ರು ಏನು ಮಾಡಿರ್ತಾನೆ ಅಂತಂದ್ರೆ ಆಶೀರ್ವಾದ ಮಾಡಿರ್ತಾನೆ. ಅದಕ್ಕೆ ನಮ್ಮ ಜೀವನದೊಳಗೆ ನಾವೆಲ್ಲರೂ ಇದ್ದೀವಿ ಅಂತಂದ್ರೆ ಬರೇ ನಾವು ಅವ್ರಂಗೆ ಮಾಡಬೇಕು, ನಾವು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂಥೇಳಿ ಒಬ್ರಂಗೆ ಒಬ್ರು ಮಾಡಕ್ಕೆ ಬರೋದಿಲ್ಲ. ಈ ಜಗತ್ತಿನೊಳಗೆ ನಾವು ಏನಿದ್ರು ಕೂಡ ನಾವು ಪರಮಾತ್ಮನ ಮಾರ್ಗದೊಳಗೆ ಹೌದು ಅನಿಸ್ಕೋಬೇಕೇ ಹೊರತು ಬರೇ ಜನ ಮೆಚ್ಚುವಂಗೆ ನಾವು ಜೀವನ ಮಾಡಕ್ಕೆ ಹೋಗಬಾರ್ದು. ಜನ ಮೆಚ್ಚುವಂಗೆ ನಾವು ಏನಾದ್ರೂ ಜೀವನ ಮಾಡಕ್ಕೆ ಹೊಟ್ಟಿವಿ ಅಂತಂದರೆ ಯಾರ ಬುದ್ಧಿ ಯಾವಾಗ ಹೆಂಗೆ ತಿರುಗ್ತದೆ ಗೊತ್ತಿಲ್ಲ. ಇದು ಕ್ಷಣ ಬುದ್ಧಿ ಜಾರಿ ಬಿದ್ದಿ ಅಂತಾರಲ್ಲ, ಹಂಗೆ ಮನುಷ್ಯರ ಬುದ್ಧಿ ಎಲ್ಲ ಹೆಂಗೆ ಅದಾವ ಅಂತಂದರೆ
ಬೇಕಂದ್ರೆ ಬೇತಲ್ದಾಗ, ಬ್ಯಾಡ ಅಂದ್ರೆ ಅಂಗಳದ ಹೊರಗತ್. ಮಂದಿ ಬುದ್ಧಿ ಹೆಂಗದ ಅಂತಂದ್ರೆ ಇವು ಯಾವಾಗ ಹೆಂಗಿರ್ತಾವ ಗೊತ್ತಿಲ್ರಿ, ಇವು ಭಾಳ ಚೆಂಗೆ ಪೆಂಗೆ ಮಂದಿದು. ಅದಕ್ಕಾಗಿ ನಾವು ಮಂದಿಗೆ ಬೆನ್ನು ಹತ್ತಿ ಅವರಿಂದ ಹೌದು ಅನಿಸ್ಕೊಳ್ಳೋದಕ್ಕಿಂತ ಪರಮಾತ್ಮನ ಕಡೆಯಿಂದ ಹೌದು ಅನಿಸ್ಕೋಬೇಕು. ಅದಕ್ಕಾಗಿ ದತ್ತನ ಜಯಂತಿ ಮಾಡೋ ಉದ್ದೇಶ ಏನಂತಂದರೆ, ನಮ್ಮಲ್ಲಿ ಭಕ್ತಿ ಭಾವ ಶ್ರದ್ಧಾ ಧರ್ಮ ಜ್ಞಾನ ಸಂಸ್ಕೃತಿ ಇಂಥವೆಲ್ಲವೂ ಇರಲಿ ಅಂಥೇಳಿ. ಅದು ಬಿಟ್ಟು ಬರೀ ನಾವು ಏನರೇ ಬೇರೆ ಪ್ರಾಪಂಚಿಕ ವಸ್ತುಗಳಲ್ಲಿ ವಿಷಯಗಳಲ್ಲಿ ನಾವು ಭಾಳ ಟೈಮ್ ಪಾಸ್ ಮಾಡಕತ್ತೀವಿ ಅಂತಂದ್ರೆ ದೇವರ ಭಾಳ ದೂರ ಉಳಿದು ಬಿಡ್ತಾನೆ. ಅದಕ್ಕಾಗಿ ನಾವು ಇಂಥ ಪರಮಾತ್ಮನ ಮಾರ್ಗದೊಳಗೆ ಬಂದೀವಿ ಅಂತಂದರೆ ಒಂದು ಒಳ್ಳೆ ನಮ್ಮ ಬಡಿಗೌಡ್ರಿಗೆ ಭಾಳ ಅವಸರದ ಟ್ರೈನ್ ತಪ್ತದ ಅಲ್ಲಿ. ಅದಕ್ಕಾಗಿ ಈಗ ಸಮಯ ಭಾಳ ಆಗಿದ್ದರಿಂದ ಈಗ ನಮ್ಮ ಕಲಿಪ್ರಿಯ ಶ್ರೀಗಳು ಕೂಡ ಆಶೀರ್ವಚನವನ್ನು ನೀಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಒಳ್ಳೆಯ ಧರ್ಮ ಮಾರ್ಗದೊಳಗೆ ನಡೆಯೋಣ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನನ್ನೆರಡು ಮಾತುಗಳಿಗೆ ವಿರಾಮ.